ನಮ್ಮವ್ವ ಇಲ್ಲೂ ಇಲ್ವಲ್ಲ ಪುಟ್ಟವ್ವ. ಅದೇ ಗೊತ್ತಿಲ್ಲ, ಆಮ್ಯಾಕೆ ಬರ್ತಾಳೋ ಏನೋ. ದಿಟ ನಮ್ಮವ್ವ ಇಂಥವ್ನೆಲ್ಲ ತಪ್ಪಿಸ್ಕೊಳಕಿಲ್ಲ, ಎಲ್ಲೇ ಇದ್ರು ಬಂದೇ ಬರ್ತಾಳೆ. ಸುಮಾ, ಟೈಮ್ ಎಷ್ಟಾಗದೆ? 7:50. 8 ಗಂಟೆಗೆ 10 ನಿಮಿಷ ಐತೆ. 10 ನಿಮಿಷದಾಗೆ ಇದಕ್ಕೆಲ್ಲ ತೆರೆ ಬೀಳ್ತದೆ. ಆತ್ಮ ಬಂದರೆ ಈ ದಿನಾನೇ ಅದ್ಭುತ, ಬರಲಿಲ್ಲ ಅಂದರೆ ಇದು ಯಾರ್ದೋ ಕಳ್ಳಾಟ ಅಂತ ಗೊತ್ತಾಗೋಯ್ತದೆ. ಇದೆಲ್ಲ ಯಾರು ಬೇಕು ಅಂತ ಮಾಡ್ತಾವ್ರೆ ಅಂತ ತಿಳಿಬೇಕಲ್ಲ, ಆಗಿದೆ. ಏಯ್, ನೀನೇನೆಲ್ಲ ಮಾಡ್ತೀಯ? ನಾನೇನು ಮಾಡೋಕ್ಕಿಲ್ಲ, ನಮ್ಮ ಗೌಡ್ರು ಸರಿಯಾಗಿ ಮಾಡ್ತಾರೆ. ಹಂಗೇನಾದ್ರೂ ಗೊತ್ತಾದ್ರೆ ಇಂಥ ಕೆಟ್ಟ ಕೆಲಸ ಮಾಡೋಣ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಬಹಿಷ್ಕಾರ ಹಾಕಿದ್ರೆ ಸಾಕಾಗೋದಿಲ್ಲ, ಊರ್ ಬಾಕಲ್ ಕಟ್ಟಾಕಿ ಆಳ್ಗೊಂದು ಕಲ್ಲು ಹೊಡೆದು ಸಾಯಿಸ್ಬೇಕು. ಅವ್ರನ್ನ ಸಾಯಿಸಿ ಆ ಕರ್ಮ ನಮಗೆ ಯಾಕೆ? ಅನ್ನ ನೀರಿಲ್ದಂಗೆ ಮಾಡವ ಬಿಡಿ. ಇದೇನಕ್ಕ, ಒಬ್ಬೊಬ್ರು ಒಂದೊಂಥರ ಹೇಳ್ತಿದ್ದಾರೆ. ಒಂದು ವೇಳೆ ಇದನ್ನು ಮಾಡಿದ್ ನಾವೇ ಅಂತ ಗೊತ್ತಾಗೋದ್ರೆ ಸುತ್ತೀವ. ಈ ಸುಮ್ಕೆ ಇರವಿ, ಮೊದಲೇ ಕೈ ಕಾಲೆಲ್ಲ ನಡುಕ್ತಾ ಇದೆ, ಅದ್ರಾಗೆ ನೀನ್ ಬೇರೆ ಎದುರಿಸ್ತಿ. ನೋಡ್ರಪ್ಪ, ನನ್ನ ಮಗಳು ಬದುಕಿರೋ ಗಂಟ ಕುಟುಂಬಕ್ಕೂ ಊರಿಗೂ ತ್ಯಾಗಿ ಬದುಕಿದ್ಲು. ಈಗ ಅವಳ ಹೆಸರು ಹೇಳ್ಕೊಂಡು ಊರಿಗೆ ಕೆಡಕು ಮಾಡ್ತಾ ಇದ್ರೆ ನಾನು ಸುಮ್ಕಿರಕ್ಕಾಗಕ್ಕಿಲ್ಲ. ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಇದೇನವೇ ಅಮ್ಮನ್ನು ಶಿಕ್ಷೆ ಆಗ್ಲಿ ಅಂತಾನೆ ಹೇಳ್ತಾವಳೆ. ಅಕ್ಕ, ಒಂದು ವೇಳೆ ರಾಜಿ ಬರಲಿಲ್ಲ ಅಂದ್ರೆ ನಾವು ಬಚಾವು, ಅವಳು ಬಂದರೆ ಇದೇ ನಮ್ಮ ಕೊನೆ ದಿನ. ಓಡೋದವನು ಇನ್ನೂ ಬರ್ನೇ ಇಲ್ವಲ್ಲವೇ? ಅಲ್ಲಿ ಏನಾಗ್ತಿದ್ಯೋ ಏನೋ. ಪುರ್ಸಿ ಫೋನ್ ಆದರೂ ಮಾಡು. ಪುಟ್ಟಕ್ಕ, ಇದೇನು ಬಂಗಾರಮ್ಮನ ಕಡೆಯವ್ರು ಯಾರು ಬಂದಿಲ್ವಾ? ಅವ್ವ ಯಾರು ಅಂತ ಏನೋ ಗೊತ್ತಾಯ್ತಾ? ಇನ್ನು 8 ನಿಮಿಷ ಆದೇ ಕಂಟ್ರಿ ಅಣ್ಣ. ಇವತ್ತು ಎಲ್ಲದಕ್ಕೂ ಒಂದು ಕೊನೆ ಆಯ್ತದೆ. ಮೋಸ ಮಾಡಿದವ್ರನ್ನ ನಾನಂದು ಸುಮ್ಕೆ ಬಿಡೋಕ್ಕಿಲ್ಲ. ಹಲೋ, ಹೇಳಿ ಪುರುಷಿ. ಹಲೋ ಸುಮಾ, ಪುರುಷಿ, ಇವಾಗ ಏನೋ ಮಾಡೋದು? ಪ್ಲಾನ್ ಎಲ್ಲ ಸಕ್ಸಸ್ ಆಗಿದೆ ಅಂತ ಹೇಳಿದ್ರಲ್ಲ, ಮತ್ತೇನು ಪ್ರಾಬ್ಲಮ್ ಆಯ್ತಕ್ಕ? ಅಪ್ಪಯ್ಯ ಮತ್ತೆ ಕಾಳಿ ಕಾಣಿಸ್ತಿಲ್ವಂತೆ ಕಣವಿ. ಫೋನ್ ಮಾಡವನೆ. ಈಗ ಅದು ಏನಾಯ್ತೋ ಏನೋ ಒಂದು ಗೊತ್ತಿಲ್ಲ. ಯಾರ್ದವಿ ಫೋನು? ಅವ ಕೆಲ್ಸದಿಂದ ಫೋನ್ ಮಾಡಿದ್ರು. ಅಕ್ಕ, ದೊಡ್ಡ ಎಡ್ಬಟ್ಟಾಗೋಗಿದೆ. ಆ ರಾಜಿ ಅಪ್ಪ ಮತ್ತೆ ಕಾಳಿನ ಮನೇಲಿ ಕೂಡ ಹಾಕಿ ಫೋನ್ ತಗೊಂಡು ಎಸ್ಕೇಪ್ ಆಗಿದ್ದಾಳಂತೆ. ಏನು ಹೇಳ್ತಿದ್ಯಾ ಸುಮಾ? ಹಾಗಾದ್ರೆ ರಾಜಿ ಇಲ್ಲಿಗೆ ಬಂದೇ ಬರ್ತಾಳ? ಇಷ್ಟು ಮಾಡಿರೋಳು ಇಲ್ಲಿ ಬರ್ತೇ ಇರ್ತಾಳ ಅಕ್ಕ. ಅದೇನು ಮಾಡ್ತಾಳೋ ಏನೋ, ನನ್ನಂತೂ ತುಂಬ ಭಯ ಆಗ್ತಿದೆ. ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ಇದನ್ನೆಲ್ಲ ನಾವೇ ಮಾಡಿದ್ದು ಅಂತ ಹೇಳಿ ಪುಟ್ಟವರು ಇದ್ರಲ್ಲಿ ಸಿಗಿಸ್ಬಿಡ್ತಾಳೆ. ಸಾನಕ್ಕ, ಇವಾಗ ಏನು ಮಾಡೋದು? ಈ ಗಾಬ್ರಿನಾಗೆ ಇವಳು ಒಳಿತಿಲ್ಲ ಕಣವಿ. ಪುಟ್ಟಕ್ಕ, ಗೋಪಾಲ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಶಾನಾ, ಅವಯ್ಯ ಎಲ್ಲಿ ಹೋಗೈತೆ ಏನೋ. ಅವಯ್ಯಂಗೆ ಒಂದು ಫೋನ್ ಹಾಕು. ಅಪ್ಪಯ್ಯನ ಫೋನು ಚುಚ್ಚಾಪ್ ಅಂತ ಗೊತ್ತಾಯ್ತೆ. ಈಟೊತ್ತಿಗೆಲ್ಲ ಇಲ್ಲಿ ಬರ್ಬೇಕಲ್ವೇ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋದ್ರು? ಮಿಲ್ಟ್ರಿ ಹೋಟ್ಲ್ ಹತ್ರ ಹೋಗಿರ್ಬೇಕು. ಹೋಟೆಲ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮ ಅಪ್ಪ ಅಲ್ಲೂ ಇಲ್ಲ.
ಅವ್ವ ಫೋನೇ ತೆಗಿತಾ ಇಲ್ಲ. ಒತ್ತಾರೆ ನೋಡಿದ ಮನ್ಸನ್ನ. ಈಗ ಹಿಂಗ್ ಮಾತಾಡಕ್ ಜನ ಸಿಕ್ಬಿಟ್ರೆ ಗೊತ್ತು ಏನೂ ಗೊತ್ತಾಗಕ್ಕಿಲ್ಲ. ಅಕ್ಕ ಆ ರಾಜಿ ಇಲ್ಲಿಗೆ ಬಂದ್ಮೇಲೆ ನಾವಂತೂ ಸಿಗಾಕೊಳ್ಳೋದು ಪಕ್ಕ. ಅಟ್ಲೀಸ್ಟ್ ಆ ರಾಜಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಕಂಟಿಯವ್ರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸಿರ್ಬೇಕು. ಇದ್ರ ಪ್ರಾಬ್ಲಮ್ಮೇ ಅಕ್ಕ. ಮೊದಲಿರೋದು ಕಂಟಿ ಅವರು ಕಣವಿ. ಮೊದಲು ಅವರಿಂದ ನಾವು ಬಚಾವಾಗಬೇಕು. ಆದ್ರೀಗ ಅವ್ರನ್ನ ಹೇಗೆ ಕಳ್ಸೋದು ಅಂತಾನೆ ಗೊತ್ತಾಯ್ತಾ ಇಲ್ಲ.